ಸುತ್ತೂರಿನಲ್ಲಿರುವ ಜೆಎಸ್ಎಸ್ ಮಹಾವಿದ್ಯಾಪೀಠದ ಸುವರ್ಣ ಮಹೋತ್ಸವದ 15ನೇ ವಿಶೇಷ ಉಪನ್ಯಾಸದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕ ಮೋಹನ್ ಭಾಗವತ್ ಭಾಗವಹಿಸಿದ್ದರು. ಸುತ್ತೂರು ಮಠದ ಪೀಠಾಧ್ಯಕ್ಷರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಉಪಸ್ಥಿತರಿದ್ದರು. ಇದೇ ವೇಳೆ ಮೋಹನ್ ಭಾಗವತ್ ಪುಸ್ತಕವೊಂದನ್ನು ಬಿಡುಗಡೆ ಮಾಡಿ ಶ್ರೀಮಠದಿಂದ ಸನ್ಮಾನ ಸ್ವೀಕರಿಸಿದರು. All of you to this historic and distinguished guests, dignitaries, esteemed. ಬಳಿಕ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಸಾಮಾಜಿಕ ಸ್ವಾತಂತ್ರ್ಯ ನೆಲೆಗೊಳ್ಳದೆ ರಾಜಕೀಯ ಆರ್ಥಿಕ ಸ್ವಾತಂತ್ರ್ಯ ದೊರೆಯುವುದಿಲ್ಲ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದ್ದರು. ಅಸಮಾನತೆ ತೊಲಗಿಸಲು ಮನಸ್ಸಿನೊಳಗಿನ ಭೇದ ಎಂಬ ಕಲ್ಮಶವನ್ನು ತೊಡೆದು ಹಾಕಬೇಕಿದೆ ಎಂದರು. ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುವುದು ಪಾಶ್ಚಾತ್ಯರ ಕಲ್ಪನೆ. ಭ್ರಾತೃತ್ವ, ಪರಸ್ಪರ ಸಹಕಾರದ ಮೂಲಕ ಭಾರತದ ನಾಗರಿಕತೆ ನಿರ್ಮಾಣವಾಗಿದೆ. ಧರ್ಮ ಮಾನವನ ಸರ್ವಾಂಗೀಣ ಅಭಿವೃದ್ಧಿಯ ಅಡಿಪಾಯವಾಗಿದೆ ಎಂದು ಹೇಳಿದರು. Tall mountains on all sides and deep seas on all sides. So nobody came from outside. So we didn't have to quarrel with our neighbors. And inside there was plenty for everybody. So in spite of our languages, in spite of our provinces, in spite of our different manners of conducting our life. ಸುತ್ತೂರು ಶ್ರೀಗಳು ದೇಶದ ಸಮಗ್ರತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಹಳ್ಳಿಗಳು ಅಭಿವೃದ್ಧಿಯಾದರೆ ದೇಶವು ಪ್ರಗತಿಯಾಗುತ್ತದೆ ಎಂದು ತಿಳಿಸಿದರು. ಅದು ಸಹಜವಾಗಿ ಪ್ರೀತಿ ಅನ್ನೋದು ಅರ್ಥದಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿ ಕರುಣ, ಸ್ನೇಹ ಕರುಣೆ ಇವೇ ನಮ್ಮ ದೇವರು. ಕಂಬನಿ ಇಲ್ಲಿ ತೀರ್ಥ ನಿಟ್ಟುಸಿರಿ ರೂಪವಾಗತಕ್ಕಂತಹ ಕವಿವಾಣಿಯನ್ನು ನಿಂತಿಸಿಕೊಂಡ್ರೆ, ಹಾಗೆ ಮನುಷ್ಯನ ಅಂತರಂಗ ಬದಲಾದರೆ ದೇವರ ಸಾಕ್ಷಾತ್ಕಾರವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ